ಅವಳ ಹೆಸರು ಲತಾ ಭಟ್. ಉಡುಪಿಯವಳು. ನೋಡಲು ಚಂದುಳ್ಳಿ ಚೆಲುವೆಯಾಗಿದ್ದಳು. ಮೂಲತಃ ಶಿವಮೊಗ್ಗದವಳು. ಕಟ್ಟುಮಸ್ತಾದ ಫಿಗರ್ ಇಂದ ಎಲ್ಲಾ ಹುಡುಗರ ನಿದ್ರೆ ಕೆಡಿಸಿದ್ದಳು. ಹೀಗೆ ನನ್ನ ಫ್ರೆಂಡ್ ಸಂಜನಾಳ ಗೆಳತಿಯಾಗಿದ್ದಳು. ಸಂಜನಾ ಹಾಗೂ ನಾನು ಬಾಲ್ಯದ ಸ್ನೇಹಿತರು. ಬೆಂಗಳೂರಿನ ಕೋರಮಂಗಲದಲ್ಲಿ ನಾವು ಮೊದಲು ಲಿವಿಂಗ್ ಟುಗೆದರ್ ಇದ್ದೆವು. ನಮ್ಮಿಬ್ಬರ ಅತಿಯಾದ ಫ್ರೆಂಡ್ಶಿಪ್ ತಿರುಗಿ ದಿನಾಲೂ ಡ್ರಿಂಕ್ಸ್ ಮಾಡುತ್ತಿದ್ದೆವು. ದಿನ ಮಾಡಿ ಮಾಡಿ ಇಬ್ಬರಿಗೂ ಬೋರ್ ಆಗಿತ್ತು. ಸಂಜನಾ ಬೇರೆ ಬೇರೆ ಹುಡುಗರ ಜೊತೆ ಡೇಟಿಂಗ್ಗೆ ಹೋಗಿ ಚೆನ್ನಾಗಿ ಮಾಡಿ ಮಾಡಿ ಬರುತ್ತಿದ್ದಳು. ನಾನು ಸಹ ಬೇರೆ ಹುಡುಗಿಯರ ಸಹವಾಸ ಮಾಡುತ್ತಿದ್ದೆ. ಹೀಗೆ ಒಮ್ಮೆ ಸಂಜನಾಳಿಂದಾಗಿ ಅವಳ ಹೊಸ ಗೆಳತಿ ಲತಾ ಭಟ್ ಸಿಕ್ಕಳು. ಅವಳ ಅಪ್ಪ ಅಮ್ಮ ಒಂದು ಹಳ್ಳಿಯಲ್ಲಿ ಇರುತ್ತಾರೆ. ಇವಳು ಬೆಂಗಳೂರಿಗೆ ಬಂದು ಹಲವು ವರ್ಷಗಳಾದವು. ಫೋಟೋ ಶೂಟ್ ಮಾಡೆಲಿಂಗ್ ಅಂತ ಬಂದವಳು. ನಾನು ಫೋಟೋ ಶೂಟ್ ಮಾಡುತ್ತಿದ್ದರಿಂದ ಸಂಜನಾ ನನ್ನ ಬಳಿ ಕರೆದುಕೊಂಡು ಬಂದಿದ್ದಳು. ಮೊದಲು ಕಡಿಮೆ ಮಾತಾಡುತ್ತಿದ್ದವಳು ದಿನ ಹೋಗುತ್ತಲೇ ಕ್ಲೋಸ್ ಆದಳು. ದಿನ ಹೋಗುತ್ತಿದ್ದಂತೆ ಅವಳ ಡ್ರೆಸ್ನ ಸೈಜ್ ಕೂಡ ಚಿಕ್ಕದಾಗುತ್ತಾ ಹೋಯಿತು. ಮೊದಲು ಫುಲ್ ಡ್ರೆಸ್ ಹಾಕುತ್ತಿದ್ದವಳು ದಿನ ತೊಡೆಯ ತನಕ ಡ್ರೆಸ್ ಚಿಕ್ಕದಾಗುತ್ತಾ ಹೋಯಿತು. ನಾವು ದಿನ ಕಾಫಿ ಡೇ ಯಲ್ಲಿ ದಿನ ಸೇರುತ್ತಿದ್ದೆವು. ದಿನ ಫೋಟೋಶೂಟ್, ಡ್ಯಾನ್ಸ್ ಅಂತ ನನ್ನ ಬಳಿ ಟ್ರೈನ್ ಮಾಡಿಸಿಕೊಳ್ಳುತ್ತಾ ತುಂಬಾ ಕ್ಲೋಸ್ ಆಗಿದ್ದಳು. ಹೀಗೆ ಒಮ್ಮೆ ಒಂದು ದಿನ ರವಿವಾರ ನನ್ನ ಬಳಿ ಕೇಳಿಕೊಂಡು ನಮ್ಮ ಫಿಟ್ನೆಸ್ ಸೆಂಟರ್ಗೆ ಬಂದಿದ್ದಳು. ನಾನು ಅವಳು ಇಬ್ಬರೇ. ಅವಳು ಹೀಗೆ ಡಾನ್ಸ್ ಮಾಡುತ್ತಾ ತನ್ನ ಬಟ್ಟೆಯನ್ನ ಬಿಚ್ಚುತ್ತಾ ಬಿಕ್ನಿಯಲ್ಲಿ ನನ್ನ ಮೈ ಮೇಲೆ ಬಿದ್ದಳು. ಹಾಗೆ ಮೈ ಜುಮ್ ಅಂದಿತು. ಗಟ್ಟಿಯಾಗಿ ತಬ್ಬಿಕೊಂಡಳು. ಲತಾ ಅವಳ ಒಬ್ಬಿದ್ದ ನಡುವೆ ನನ್ನ ಮುಖವು ಅಪ್ಪಚ್ಚಿ ಆಗಿತ್ತು. ಹಾಗೆ ನನ್ನ ಬಾಯಿಗೆ ಬಾಯಿ ಒತ್ತಿತ್ತು. ಕಿಸ್ ಮಾಡಿಕೊಳ್ಳುತ್ತಿದ್ದೆವು. ಹಾಗೆ ತನ್ನ ಬ್ರಾ ತೆಗೆದು ಎಸೆದಳು ಮೇಲಕ್ಕೆ. ಹಾಗೆ ನಾನು ಹಿಸುಕುತ್ತಾ ಚೊಟ್ಟನ್ನು ಚೀಪುತ್ತಿದ್ದೆ. ಹಾಗೆ ಅವಳ ಬೆನ್ನನ್ನು ಸವರುತ್ತಾ ಹಾಗೆಯೇ ಕಿಸ್ ಕೊಟ್ಟೆ. ಅವಳು ಎದ್ದು ನಿಂತು ತನ್ನ ಪ್ಯಾಂಟಿ ತೆಗೆದು ಎಸೆದಳು. ಸಂಪೂರ್ಣ ನಗ್ನ. ನಾನು ಲತಾಳ ಬುಕ್ಕನ್ನೇ ನೋಡುತ್ತಿದ್ದೆ. ಬುಕ್ಕು ಅಂದರೆ ಅಂದರ್ಥ. ನಾನು ಅವಳನ್ನು ಹಾಗೆ ಮೇಲಕ್ಕೆ ಎತ್ತಿ ನಿಲ್ಲಿಸಿ ಅವಳ ಎರಡು ಕಾಲು ಅಗಲಿಸಿ ಕೆಳಗಿಂದ ಅವಳ ಬುಕ್ಕನ್ನು ಅಗಲಿಸಿ ಬಾಯಿ ಹಾಕಿದೆ. ಹಾಟ್ ಸೂಪರ್ ಮಾದಕ ಸುವಾಸನೆ ಆಗಿತ್ತು. ನನ್ನ ನಿಗುರಿ ದಪ್ಪಗಾಗಿತ್ತು. ಲತಾ ತನ್ನ ಫಿಗರ್ ಚೆನ್ನಾಗಿ ಬೆಳೆಸಿದ್ದಳು. ಉಬ್ಬಿದ ಕುಂಡೆ. ಅವಳ ಬುಕ್ಕು ನಿಜವಾಗಿಯೂ ಇಂಥ ಹವ್ಯಕ ಕನ್ಯೆ ಸಿಕ್ಕಿದರೆ ಹಾಕದೆ ಇರುವುದುಂಟೆ. ನಾನಂತೂ ಅವಳ ಬುಕ್ಕನ್ನು ಅಗಲಿಸುತ್ತ ಸುವಾಸನೆ ಮೂಸುತ್ತ ನೆಕ್ಕುತ್ತ ಅವಳ ಬುಕ್ಕಿನ ರುಚಿಯನ್ನು ಸವಿಯುತ್ತಾ ಹಾಗೆ ಅವಳ ಬುಕ್ಕಿನ ಅಂಡಾಣು ರಸ ಚಿಮ್ಮಿ ನನ್ನ ಮುಖಕ್ಕೆ ಆವರಿಸಿತು. ಹಾಗೆ ಅವಳ ಬುಕ್ಕನ್ನು ಇನ್ನಷ್ಟು ಅಗಲಿಸಿ ಒಳಭಾಗವನ್ನು ನೆಕ್ಕಿ ಚೀಪಿ ಹಾಗೆ ನನ್ನ 9 ಇಂಚಿನ ದಪ್ಪ ಲತಾಳ ಬುಕ್ಕಿನೊಳಕ್ಕೆ ನುಗ್ಗಿಸಿದೆ. ಗುದ್ದುತ್ತ ಹೋದೆ. ಸ್ಲೋ ಆಗಿ ಸರಿಯುತ್ತಾ ಫೀಟ್ ಆಯಿತು. ಚರ್ಮ ಹಿಗ್ಗುತ್ತಾ ಅಗಲಿಸಿತ್ತು. ನಾನು ಕೆಯ್ಯುತ್ತಾ ಹೋದೆ. ಅವಳು ನನ್ನ ಬಳಿ ಹಾಕಿ ಕಾಲು ಕಿಸಿದು ಕುಳಿತಿದ್ದಳು. ಕೆಯ್ಯುವಾಗ ಅವಳು ಜೀಗಿಯುತ್ತಿದ್ದಳು. ಕೆಯ್ಯುವಾಗ ಅವಳ ತಿಕವು ಕುಣಿಯುತ್ತಿತ್ತು. ನಾನು ನನ್ನ ಬೆರಳನ್ನು ಲತಾಳ ಪುಕಳಿ ತೂತಿಗೆ ಹೊಕ್ಕಿಸಿದೆ. ಅವಳು ನುಲಿಯುತ್ತಿದ್ದಳು. ಲತಾಳಿಗೆ ಈಗಾಗಲೇ ಮದುವೆಯಾಗಿ ಇವಳ ಚೂಲು ತೃಷೆ ತಡೆಯಲಾರದೆ ಗಂಡ ಡೈವೋರ್ಸ್ ಕೊಟ್ಟು ಹೋಗಿದ್ದ. ನನ್ನ ಬಳಿ ಹೇಳಿದ್ದಳು ಗಂಡನದು ಬರಿಯ 3-4 ಇಂಚಿನ ಆಗಿತ್ತು. ಏನು ಮಜಾ ಸಿಕ್ಕುತ್ತಿರಲಿಲ್ಲ. ಅವಳು ತನ್ನ ಗೆಳೆಯರೊಂದಿಗೆ ಕೆಎಸಿ ತೃಷೆ ತೀರಿಸಿಕೊಳ್ಳುತ್ತಿದ್ದಳು. ಈಗ ನಾನು ಇದ್ದೇನಲ್ಲ, ಇವಳ ಬುಕ್ಕಿನ ಚೂಲನ್ನು ತೀರಿಸಲು ಎಷ್ಟು ಬೇಕಾದರೂ ಕೆಯ್ಯುತ್ತೇನೆ. ಲತಾ ಭಟ್ ಜೋರಾಗಿ ಕಿರುಚುತ್ತಿದ್ದಳು. ಕಮ್ ಆನ್ ಬೇಬಿ ಮೀ ಕಮ್ ಆನ್ ಮೈ ಪುಸಿ ಅನ್ನುತ್ತಾ ಜೋರಾಗಿ ಜಿಗಿಯುತ್ತಾ ಕೆಸಿಕೊಂಡು ತುಂಬಿಸಿಕೊಂಡಳು. ನಾನು ಹಾಗೆ ಅವಳನ್ನು ಬಗ್ಗಿಸಿ ಅವಳ ಳಿಯನ್ನು 2 ಕೈಯಿಂದ ಅಗಲಿಸಿ ಬಾಯಿ ಹಾಕಿ ಚೀಪುತ್ತಿದ್ದೆ, ನೆಕ್ಕುತ್ತಿದ್ದೆ. ಅವಳ
ಪುಕಳಿಯನ್ನು. ಹಾಗೆ ಅವಳ ಪುಕಳಿ ಒಳಕ್ಕೆ ಕೈ ಹೊಕ್ಕಿಸಿದೆ. ಸುಮಾರು ಅರ್ಧ ಕೈ ಅವಳ ಪುಕಳಿ ಒಳಕ್ಕೆ ಹೊಕ್ಕಿ ಒಳಗಿನ ಮಾಂಸಖಂಡ ಕೈಗೆ ಸಿಗುತ್ತಾ ಲೋಳೆಯಾಗಿತ್ತು. ಹಾಗೆ ಕೈ ತೆಗೆದೆ. ಹೊಕ್ಕಿಸಿ ಲತಾಳ ಪುಕಳಿ ಒಳಕ್ಕೆ ಕೆಯ್ಯುತ್ತಾ ಬಿಟ್ಟೆ. ಲತಾಳ ಬುಕ್ಕನ್ನು ಗಿಮುಚುತ್ತಾ ಅಂಡಾಣು ರಸವನ್ನು ಮತ್ತೆ ಚಿಮ್ಮಿಸಿದೆ. ಲತಾಳನ್ನು ಔಟ್ ಮಾಡಿಸಿದೆ. ಹೀಗೆ 2-3 ಸಲ ಇಂಥ ಹೆಣ್ಣನ್ನು ಕೆದು ಸುಸ್ತಾಗಿಸಿದ್ದೆ ಲತಾ. ಹಾಗೆಯೇ ಸಂಜೆಯ ತನಕ ಓಪನ್ ಬೆಡ್ ಮೇಲೆ ಬಿದ್ದು ನಿದ್ರಿಸಿದ್ದಳು. ನನಗೂ ಸುಸ್ತಾಗಿತ್ತು, ಸಣ್ಣದಾಗಿತ್ತು. ಸುಮಾರು 1 ತಾಸು ನಿದ್ರೆ ಮಾಡಿದ ಬಳಿಕ ಅವಳ ತಿಕದ ಬಳಿ ನನ್ನ ಮುಖವಿಟ್ಟು ಮೂಗಿಗೆ ಅವಳ ತಿಕಡಿದ್ನ ವಾಸನೆ ಬರುತ್ತಿತ್ತು. ಅವಳ ಬುಕ್ಕಿನ ಸುವಾಸನೆ. ನಾನು ನಾಲಿಗೆಯಿಂದ ಅವಳ ಪುಕಳಿಯನ್ನು ನೆಕ್ಕುತ್ತಾ ಹಾಗೆ ಅವಳ ಬುಕ್ಕನ್ನು ನೆಕ್ಕುತ್ತಿದ್ದೆ. ಅವಳಿಗೆ ಒದ್ದೆ ಆಗುತ್ತಾ ನುಲಿದಾಡುತ್ತಿದ್ದಳು. ಮತ್ತೆ ಅವಳನ್ನು ಎಳೆದು ನಿಲ್ಲಿಸಿ ಅಪ್ಪಿಕೊಂಡು ಕೆಯ್ಯುತ್ತಿದ್ದೆ. ಬೆಡ್ ಮೇಲೆ ನಮ್ಮಿಬ್ಬರ ಕೆದೆಟದಿಂದ ಹಾಗೂ ಅಂಡಾಣು ರಸವು ಬಿದ್ದು ಲೋಳೆಯಾಗಿತ್ತು.